ನಮಸ್ಕಾರ. ಕಥಾಯಾನಕ್ಕೆ ಸರ್ವರಿಗೂ ಸ್ವಾಗತ. ಇದು ವಿಶ್ವವಿಹಾರ. ಈ ಸರಣಿನಲ್ಲಿ ನಾನು ನಿಮ್ಮನ್ನ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಕಥೆಗಳನ್ನು ನಿಮಗೆ ಹೇಳ್ತೀನಿ. ನಾನು ಆಯ್ದುಕೊಳ್ಳೋ ದೇಶ ಆಲ್ಫಾಬೆಟಿಕ್ ಆರ್ಡರ್ A to Z ನಲ್ಲಿ ಇರುತ್ತೆ. ನಾನು ಇಲ್ಲಿ ಹೇಳಕ್ಕೆ ಹೋಗ್ತಾ ಇರೋ ಕಥೆ ಬರ್ತಾ ಇರೋದು I ಅಕ್ಷರದಿಂದ ಶುರುವಾಗೋ ದೇಶದಿಂದ. ಅದು ಇಸ್ರಾಯೇಲ್. ಕಥೆ ಇರೋದು ಇಸ್ರಾಯೇಲಿನ ಪ್ರಖ್ಯಾತ ರಾಜನಾಗಿದ್ದ ರಾಜ ಸೋಲೊಮೋನಿನ ಕಥೆ. ರಾಜ ಸೋಲೊಮೋನ್ ಇಸ್ರಾಯೇಲಿನಲ್ಲಿ ಮತ್ತು ನಮ್ಮ ಇತಿಹಾಸದಲ್ಲಿ ತುಂಬ ಫೇಮಸ್ ಪಾಪ್ಯುಲರ್ ರಾಜನಾಗಿದ್ದ. ಅವನು ಪಾಪ್ಯುಲರ್ ಆಗಿದ್ದು, ಫೇಮಸ್ ಆಗಿದ್ದು 3 ವಿಷಯಗಳಿಗೆ: ಅವನ ಬುದ್ಧಿಶಕ್ತಿಗೆ, ಅವನ ಬರವಣಿಗೆಗೆ ಮತ್ತು ಅವನ ಸಂಪತ್ತಿಗೆ. ರಾಜ ಸೋಲೊಮೋನ್ ಹುಟ್ಟಿದ್ದು ಇಂದಿನ ಇಸ್ರಾಯೇಲಿನ ರಾಜಧಾನಿಯಾದ ಜೆರೂಸೆಲಂನಲ್ಲಿ. ಅವನ ತಂದೆ ರಾಜ ಡೇವಿಡ್ ಮತ್ತು ತಾಯಿ ರಾಣಿ ಬಾತ್ಷೆಬ. ರಾಜ ಡೇವಿಡ್ ಅವರ ಮರಣ ನಂತರ ಅವರ ಮಗ ಸೋಲೊಮೋನ್ ಇಸ್ರಾಯೇಲಿನ ರಾಜ ಆಗ್ತಾನೆ. ಕ್ರಿಸ್ತಪೂರ್ವ 967ರ ಆಸ್ಪಾಸಿನಲ್ಲಿ. ಈ ರಾಜ ಸೋಲೊಮೋನಿನ ಸಾಮ್ರಾಜ್ಯ ಉತ್ತರ ದಿಕ್ಕಿನ ಯೂಫ್ರೇಟಿಸ್ ನದಿಯಿಂದ ಹಿಡಿದು ದಕ್ಷಿಣ ದಿಕ್ಕಿಗೆ ಇರೋ ಈಜಿಪ್ಟಿನವರೆಗೂ ಹರಡಿರುತ್ತೆ. ಹೀಗೆ ರಾಜ ಸೋಲೊಮೋನ್ ಇಸ್ರಾಯೇಲ್ನಲ್ಲಿ ಆಳ್ತಾ ಇರಬೇಕಾದ್ರೆ ಜನ ಹೇಳ್ತಾರೆ, ಆ ಕಾಲ ಇಸ್ರಾಯೇಲಿನ ಅತಿ ಶ್ರೀಮಂತವಾದ ಕಾಲವಾಗಿತ್ತು. ಇಸ್ರಾಯೇಲಿನಲ್ಲಿ ಶ್ರೀಮಂತವಾದ ಕಾಲ ಆಗಿತ್ತು, ಘನತೆ ಇತ್ತು, ವೈಭವ ಇತ್ತು ಅಂತ. ಇದೆಲ್ಲ ಹೇಗಾಯ್ತಪ್ಪ ಅಂತಂದರೆ ರಾಜ ಸೋಲೊಮೋನಿನ ಬುದ್ಧಿಶಕ್ತಿಯಿಂದ ಅಂತಾನು ಜನ ನಂಬಿದ್ದಾರೆ. ಹೀಗಿದೆ ಕಥೆ. ಒಂದು ದಿನ, ಒಂದು ರಾತ್ರಿ ರಾಜ ಸೋಲೊಮೋನ್ ಮಲಗಿರಬೇಕಾದ್ರೆ ಅವ್ರಿಗೆ ಕನಸು ಬಂತಂತೆ. ಆ ಕನಸಿನಲ್ಲಿ ದೇವರು ಬಂದು ಅವನಿಗೆ ಕೇಳಿದ್ನಂತೆ, ಪುತ್ರ ಸೋಲೊಮೋನ್, ನಾನು ನಿನಗೆ ಒಂದು ವರ ಕೊಡಬೇಕು ಅಂತ ಬಯಸಿದ್ದೀನಿ. ನಿನಗೆ ಏನು ಬೇಕು, ತುಂಬ ಬಯಕೆ ಏನಿದೆ, ಏನು ಬೇಕು ಅದನ್ನು ಕೇಳು, ನಾನು ನಿನಗೆ ಕೊಡ್ತೀನಿ ಅಂತ. ಆಗ ರಾಜ ಸೋಲೊಮೋನ್, ದೇವರೇ, ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ವಿವೇಕ ಕೊಡಪ್ಪ ಅಂತ ಕೇಳ್ತಾನಂತೆ. ಆವಾಗ ದೇವರು, ಬುದ್ಧಿನ, ವಿವೇಕನ ಯಾಕೆ, ಹಣ, ಸಂಪತ್ತು, ಸಾಮ್ರಾಜ್ಯಗಳು ಇವೆಲ್ಲ ಬೇಡವೆ ಅಂತ ಕೇಳಿದಾಗ, ದೇವರೇ, ನಾನು ನಂಬಿರೋದು ಏನಂತಂದರೆ ಒಬ್ಬನಿಗೆ ಬುದ್ಧಿ, ಒಳ್ಳೆ ವಿವೇಕ ಇದ್ದರೆ ಹಣ, ಸಂಪತ್ತು, ಬೇರೆ ಏನೇ ಇದ್ದರೂ ಅದಾಗದೆ ಹಿಂದೆ ಹಿಂಬಾಲಿಸಿ ಬರುತ್ತೆ. ಹಾಗಾಗಿ ದೇವರೇ, ನನಗೆ ಒಳ್ಳೆ ಬುದ್ಧಿ ಕೊಡು, ನನ್ನ ಜನರನ್ನು ಚೆನ್ನಾಗಿ ನೋಡಿಕೊಂಡು ಅವ್ರ ಕಾಳಜಿ ವಹಿಸೋದಕ್ಕೆ, ಅವ್ರಿಗೆ ಒಳ್ಳೆ ನ್ಯಾಯ ದೊರಕಿಸೋದಕ್ಕೆ, ಒಳ್ಳೆಯದು ಮತ್ತು ಕೆಟ್ಟದ್ರ ಮಧ್ಯೆ ವ್ಯತ್ಯಾಸಗಳನ್ನು ಅರಿತುಕೊಳ್ಳೋದಕ್ಕೆ ಒಳ್ಳೆ ವಿವೇಚನೆ ಕೊಡಪ್ಪ ಅಂತ ಸಂತೋಷಪಟ್ಟು ದೇವರು ಕಿಂಗ್ ಸೋಲೊಮೋನ್, ರಾಜ ಸೋಲೊಮೋನಿಗೆ ತುಂಬ ಒಳ್ಳೆ ಬುದ್ಧಿಶಕ್ತಿಯನ್ನು ಪ್ರದಾನ ಮಾಡ್ತಾರಂತೆ. ಹೀಗೆ ರಾಜ ಸೋಲೊಮೋನಿನ ಬುದ್ಧಿಶಕ್ತಿಯ ಬಗ್ಗೆ ಸುಮಾರು ಕಥೆಗಳಿವೆ. ಅವನು ಹೇಗೆ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಜನರಿಗೆ ನ್ಯಾಯ ಒದಗಿಸ್ತಾನೆ, ಹೇಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾನೆ ಅನ್ನೋದು. ಅದರಲ್ಲಿ ಒಂದು ಫೇಮಸ್ ಕಥೆ ಅಂತಂದರೆ, 2 ಹೆಂಗಸರು ಒಂದು ಮಗುವನ್ನು ತಗೊಂಡು ಜಗಳ ಆಡ್ತಾ ಇದ್ರು, ತಾನೇ ಆ ಮಗುವಿನ ತಾಯಿ ಅಂತ. ಹೇಗೆ ಅವರಿಗೆ ನ್ಯಾಯ ಕೊಟ್ಟ ಅನ್ನೋದು ಕಥೆ ಹೀಗಿದೆ. ಹೀಗೆ ಒಂದು ದಿನ ಒಬ್ಬ ವ್ಯಕ್ತಿ ಒಂದು ಮಗುವನ್ನು ತಗೊಂಡು ರಾಜನ ಆಸ್ಥಾನಕ್ಕೆ ಬರ್ತಾನಂತೆ 2 ಹೆಂಗಸರ ಜೊತೆಗೆ. ರಾಜ ಕೇಳ್ತಾನಂತೆ, ಹೇಳಪ್ಪ, ಏನು ನಿನ್ನ ಸಮಸ್ಯೆ ಅಂತ. ಆಗ ಆ ಹುಡುಗ ಹೇಳ್ತಾನಂತೆ, ವ್ಯಕ್ತಿ ಹೇಳ್ತಾನಂತೆ, ಸ್ವಾಮಿ, ಮಹಾಸ್ವಾಮಿ, ನಂದೇನು ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದು ಈ ಹೆಂಗಸರದು. ನಾನು ಹೀಗೆ ಒಂದು ಹಳ್ಳಿ ಕಡೆ ನಡ್ಕೊಂಡು ಹೋಗ್ತಾ ಇದ್ದಾಗ ಈ 2 ಹೆಂಗಸರು ಈ ಮಗುವನ್ನು ತಗೊಂಡು ಜಗಳ ಆಡ್ತಾ ಇದ್ರು. ಈ 2 ತಾನೇ ಈ ಮಗುವಿನ ತಾಯಿ ಅಂತ ಜಗಳ ಆಡ್ತಾ ಇದ್ರು. ಕಿತ್ಕೊಂಡು, ಇಲ್ಲ ನನಗೆ ಕೊಡು, ಈ ಮಗು ನಂದು, ಈ ಮಗು ನಂದು ಅಂತ ತುಂಬ ಹೊತ್ತು ಜಗಳ ಆಡ್ತಾ ಇದ್ರು. ಆ ಜಗಳದಲ್ಲಿ ಈ ಕೂಸು ತುಂಬ ಅಳ್ತಾ ಇತ್ತು. ಹಳ್ಳಿಯ ಜನ ಎಷ್ಟೇ ಬಂದು ಅವ್ರಿಗೆ ಸಮಾಧಾನ ಹೇಳಿದ್ರು ಅವರು ಕೇಳಿಸ್ಕೊತಾ ಇರಲಿಲ್ಲ. ದೊಡ್ಡವರು ಬಂದು ಏನೋ ಮಾತಾಡೋಕೆ ನೋಡಿದ್ರು ಅವರು ಕೇಳಿಸ್ಕೊತಾ ಇರಲಿಲ್ಲ. ಹಾಗಾಗಿ ನಾನು ಇವ್ರನ್ನ ಇಲ್ಲಿ ಕರ್ಕೊಂಬಂದೆ, ನೀವು ಒಳ್ಳೆ ನ್ಯಾಯ ಕೊಡ್ತೀರಿ ಅಂತ ಹೇಳ್ದ. ಅದನ್ನು ಕೇಳಿಸ್ಕೊಂಡು ರಾಜ ಸೋಲೊಮೋನ್ ಹೇಳ್ತಾನೆ, ಆಗಲಿ. ಆಮೇಲೆ ಹೆಂಗಸರ ಕಡೆ ನೋಡಿ ಕೇಳ್ತಾನೆ, ಹೇಳಿ ಹೆಂಗಸರೇ, ಮಹಿಳೆಯರೇ, ನಿಜ ಹೇಳಿ, ಈ ಮಗುವಿನ ನಿಜವಾದ ತಾಯಿ ಯಾರು ನಿಮ್ಮಲ್ಲಿ ಅಂತ. ಒಬ್ಬ ಹೆಂಗಸು ಹೇಳ್ತಾಳೆ, ನಾನು ಮಹಾರಾಜರೇ, ನಾನು ಈ ಮಗುವಿನ ತಾಯಿ ನಾನು ಅಂತ.
ಇನ್ನೊಬ್ಳು ಹೇಳ್ತಾಳೆ, ಇಲ್ಲ ಇಲ್ಲ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ, ಈ ಮಗುವಿನ ತಾಯಿ ನಾನು ಮಹಾರಾಜರೇ, ಇಲ್ಲ ಇಲ್ಲ ಇವಳಲ್ಲ ನಾನು, ನನ್ನನ್ನು ನಂಬಿ ಅಂತ ಇನ್ನೊಬ್ಬ ಹೆಂಗಸು. ಹೀಗೆ ಅಲ್ಲೇ ಒಂದು ಜಗಳ ಶುರುವಾಗುತ್ತೆ. ಅದನ್ನು ಕೇಳಿಸ್ಕೊಂಡು ಮಹಾರಾಜ, ನಿಲ್ಲಿ ನಿಲ್ಲಿ ನಿಲ್ಲಿ, ಆಯ್ತಾಯ್ತು ನಿಲ್ಲಿ, ನೀವಿಬ್ಬರು ಈ ಮಗುವಿನ ತಾಯಿ ಅಂತ ಹೇಳ್ತಾ ಇದ್ದೀರಿ ತಾನೆ, ಆಗಲಿ ಇಬ್ಬರಿಗೂ ಈ ಮಗು ಕೊಡೋಣವಂತೆ ಅಂತ. ಅದನ್ನು ಕೇಳಿಸ್ಕೊಂಡು ಆ ಆಸ್ಥಾನದಲ್ಲಿದ್ದ ಜನ ಎಲ್ಲ ತಬ್ಬಿಬಾದ್ರು. ಅದು ಹೇಗಪ್ಪ, ಒಂದು ಮಗು ಇಬ್ಬ ಹೆಂಗಸರಿಗೂ ಕೊಡ್ತಾರ ಮಹಾರಾಜರು, ಅದು ಹೇಗೆ ಅಂತ. ಅಷ್ಟರಲ್ಲಿ ಮಹಾರಾಜ ಅವನ ಒಬ್ಬ ಸೇವಕನಿಗೆ ಹೇಳ್ತಾನೆ, ಎಲ್ಲಿ ಒಂದು ಖಡ್ಗ ತಗೊಂಡ್ಬನ್ನಿ ಅಂತ. ಸೇವಕ ಖಡ್ಗ ತಗೊಂಡ್ಬರ್ತಾನೆ. ಹೇಳ್ತಾನೆ, ಸರಿ ಇವಾಗ ಆ ಮಗುವನ್ನು ತಗೊಂಡು ಮಧ್ಯದಿಂದ ಮೇಲಿಂದ ಕೆಳಕ್ಕೆ ಸೀಳಿ 2 ಭಾಗ ಮಾಡಿ, ಒಂದು ಭಾಗವನ್ನು ಒಂದು ಹೆಂಗಸಿಗೆ, ಇನ್ನೊಂದು ಭಾಗವನ್ನು ಮತ್ತೊಬ್ಬ ಹೆಂಗಸಿಗೆ ಕೊಟ್ಬಿಡಿ ಆಯ್ತಲ್ಲ ಅಂತ. ಅದರಲ್ಲಿ ಒಬ್ಬ ಹೆಂಗಸು ಅದನ್ನು ಕೇಳಿಸ್ಕೊಂಡು ಹೇಳ್ತಾಳೆ, ಧನ್ಯವಾದಗಳು ಮಹಾರಾಜರೇ, ತುಂಬ ಉಪಕಾರ ಆಯಿತು ಅಂತ. ಮತ್ತೊಬ್ಬ ಹೆಂಗಸು ಶಾಕ್ ಆಗಿಬಿಟ್ಟು ಕಿರ್ಚಾಡಿ ಅರ್ಚಾಡಿಕೊಂಡು ಓಡಿ ಹೋಗಿ ರಾಜನ ಮುಂದೆ ಕಾಲೂರಿ, ಇಲ್ಲ ಇಲ್ಲ ಬೇಡಿ ಮಹಾರಾಜರೇ, ಅಯ್ಯೋ ಹಾಗೆಲ್ಲ ಮಾಡೋಕೆ ಹೋಗ್ಬೇಡಿ, ನನ್ನ ಮಗುವನ್ನು ಹಾಗೆಲ್ಲ ಮಾಡೋಕೆ ಹೋಗ್ಬಿಡಿ, ಬೇಕಿದ್ರೆ ನನ್ನ ಮಗುನ ಆ ಹೆಂಗಸಿಗೆ ಕೊಟ್ಬಿಡಿ, ನನ್ನ ಮಗು ಎಲ್ಲೇ ಇದ್ರು ಹೇಗೆ ಇದ್ರು ಸಂತೋಷವಾಗಿ ಆರೋಗ್ಯವಾಗಿರೋದೇ ನನಗೆ ಮುಖ್ಯ, ಬೇಡ ಹಾಗೆಲ್ಲ ಮಾಡಬೇಡಿ ಮಹಾರಾಜರೇ ದಯವಿಟ್ಟು ಅಂತ ಪರಿಯಾಗಿ ಹತ್ಕೊಂಡ್ಲಂತೆ. ಅದನ್ನು ನೋಡಿ ರಾಜ ಸೋಲೊಮೋನಿಗೆ ಅರ್ಥ ಆಯಿತು, ಆ ಮಗುವಿನ ನಿಜವಾದ ತಾಯಿ ಈ ಮಹಿಳೆನೇ ಅಂತ. ಹೇಳದ್ನಂತೆ ರಾಜ ಸೋಲೊಮೋನ್, ಬೇಡಮ್ಮ ಅಳಬೇಡ ಇರು ಅಂತನ್ಬಿಟ್ಟು ಆ ಮಗುವನ್ನು ಕರೆಸಿ ಆ ಹೆಂಗಸಿಗೆ ಕೊಟ್ಟು, ಅವಳಿಗೆ ಇನ್ನೂ ಸ್ವಲ್ಪ ಹಣ, ಆಹಾರ, ಬಟ್ಟೆಗಳನ್ನು ಕೊಟ್ಟು ಅವಳಿಗೆ ಕಳಿಸ್ಕೊಟ್ನಂತೆ. ಮತ್ತೊಬ್ಬ ಮಹಿಳೆ, ಆ ಚೋರ ಮಹಿಳೆಗೆ ದಂಡ ವಿಧಿಸಿದ್ನಂತೆ. ಹೀಗೆ ಒಂದು ಕಷ್ಟಕರವಾದ ಕೇಸ್ನ ಹೇಗೆ ಸಾಲ್ವ್ ಮಾಡ್ದ ರಾಜ ಸೋಲೊಮೋನ್ ಅನ್ನೋದು ಇನ್ನೊಂದು ಉದಾಹರಣೆ ಹೀಗಿದೆ. ಇಸ್ರೇಲ್ನಲ್ಲಿ ಒಬ್ಬ ಶ್ರೀಮಂತ ವಣಿಕ ಇದ್ನಂತೆ. ಅವನಿಗೆ ಒಬ್ಬ ಮಗ, ಆ ಮಗನನ್ನು ಅವನು ಆಫ್ರಿಕಾಗೆ ಕಳಿಸ್ತಾನಂತೆ ಒಂದು ಬಿಸ್ನೆಸ್ ಟ್ರಿಪ್ಪಿಗೆ ಅಂತ. ಮಗ ಆ ಬಿಸ್ನೆಸ್ ಟ್ರಿಪ್ಪು ಮೀಟಿಂಗು ಎಲ್ಲ ಮುಗಿಸ್ಕೊಂಡು ವಾಪಸ್ ಇಸ್ರೇಲಿಗೆ ಬಂದಾಗ ನೋಡ್ತಾನಂತೆ, ಅವನ ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ. ಆ ತಂದೆಗೆ ಅವ್ರ ಮನೆಯಲ್ಲಿ ಸುಮಾರು ಆಳುಕಾಳುಗಳು, ಸೇವಕರು ಎಲ್ಲ ಇದ್ರು. ಅದರಲ್ಲಿ ಒಬ್ಬ ಸೇವಕ ಕುತಂತ್ರದಿಂದ ಆ ವಣಿಕನ ಎಲ್ಲ ಆಸ್ತಿ ಪಾಸ್ತಿ, ದುಡ್ಡು, ಸಂಪತ್ತು, ಪ್ರಾಪರ್ಟಿನೆಲ್ಲ ತನ್ನ ವಶಕ್ಕೆ ತೆಗೆದುಕೊಂಡು ಬೇರೆ ಎಲ್ಲ ಜನರನ್ನ ಮನೆಯಿಂದ ಒದ್ದೋಡಿಸಿ ತಾನೇ ಆ ಮನೆಯಲ್ಲಿ ರಾಜನಾಗಿ ಕೂತ್ಕೊಂಡು ಮೆರಿತಾ ಇದ್ನಂತೆ. ಈ ಮಗ ಬಂದು ಕೇಳ್ತಾನಂತೆ, ನೋಡು ನೀನು ಈ ಥರ ಮಾಡ್ತಾ ಇರೋದು ಸರಿಯಲ್ಲ, ನಿನಗೂ ಗೊತ್ತು ನನಗೂ ಗೊತ್ತು, ನಾನೇ ಈ ವಣಿಕನ ಮಗ, ಇದೆಲ್ಲ ಆಸ್ತಿ ಪಾಸ್ತಿ ನನಗೆ ಸೇರಬೇಕಾಗಿರೋದು, ನಿನಗೆ ಬೇಕಾದರೆ ನನಗೆ ಸ್ವಲ್ಪ ದುಡ್ಡು ಹಣ ಎಲ್ಲ ಕೊಡ್ತೀನಿ, ನನಗೆ ಸೇರಬೇಕಾಗಿರೋದೆಲ್ಲ ನನಗೆ ಕೊಟ್ಬಿಟ್ಟು ನೀನು ಇಲ್ಲೆಲ್ಲ ಹೋಗು ಅಂತ. ಆಗ ಸೇವಕ ಹೇಳ್ತಾನಂತೆ, ಹೇ ಕಳ್ಳ, ಯಾರು ನೀನು ಯಾರು ಅಂತಾನೆ ಗೊತ್ತಿಲ್ಲ, ಏನು ಬಂದು ಮಾತಾಡ್ತಾ ಇದೀಯಾ, ಹೋಗಿಲ್ಲಿಂದ ಅಂತ. ಅದು ಕೇಳಿಸ್ಕೊಂಡು ಈ ಮಗನಿಗೆ ಗೊತ್ತಾಯಿತು, ಇವನಿಂದ ಇನ್ನೇನು ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ನ್ಯಾಯ ಕೇಳೋದಕ್ಕೆ ರಾಜನ ಹತ್ರನೇ ಹೋಗಬೇಕು ಅಂತ ಹೇಳಿ ಅವನು ರಾಜ ಸೋಲೊಮೋನ್ ಹತ್ರ ಹೋಗಿ ತನ್ನ ಕಥೆಯನ್ನೆಲ್ಲ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ರಾಜ ಸೋಲೊಮೋನ್, ಸರಿ ನೀನು ಹೇಳ್ತಿದೆಯಲ್ಲ ಆ ಸೇವಕ ಅಂತನ್ಬಿಟ್ಟು ಅವನ್ನ ಕರಿ ಅಂತ. ಆ ಸೇವಕನು ಬರ್ತಾನೆ. ಈಗ ಇಬ್ಬರನ್ನು ಕೇಳ್ತಾನೆ ರಾಜ ಸೋಲೊಮೋನ್, ಈಗ ನಿಜ ಹೇಳಿ ನನಗೆ, ನಿಮ್ಮಿಬ್ಬರಲ್ಲಿ ಯಾರು ಆ ವಣಿಕನ ನಿಜವಾದ ಮಗ ಅಂತ. ಒಬ್ಬ ಹೇಳ್ತಾನೆ ನಾನೇ ಮಗ ಅಂತ, ಮತ್ತೊಬ್ಬ ಹೇಳ್ತಾನೆ ಇಲ್ಲ ಇಲ್ಲ ಮಹಾರಾಜರೇ ನಾನೇ ಮಗ, ಇವ್ನು ಸುಳ್ಳು ಹೇಳ್ತಾ ಇರೋದು ನನ್ನ ನಂಬಿ ಅಂತ. ಆಗ ರಾಜ ಸೋಲೊಮೋನ್ ಹೇಳ್ತಾನೆ, ಸರಿ ಸರಿ ಆಯ್ತು ಆಯ್ತು, ಈಗ ನಿಮ್ಮ ತಂದೆ ಸತ್ತಾಗ ನೀವು ಅವ್ರನ್ನ ಹೂತಾಕಿರ್ತೀರಲ್ಲ ಅವರ ಶವವನ್ನು, ಆ ಸ್ಮಶಾನಕ್ಕೆ ನನ್ನನ್ನು ಕರೆದುಕೊಂಡು ಹೋಗ್ತೀರಾ ಅಂತ. ಅದರಲ್ಲಿ ಹೇಳ್ತಾರೆ, ಹೌದು ಹೌದು ಖಂಡಿತವಾಗ್ಲೂ ಬನ್ನಿ ಬನ್ನಿ ಅಂತ. ರಾಜ ಸೋಲೊಮೋನ್ ಆ ಇಬ್ರು ವ್ಯಕ್ತಿಗಳು, ರಾಜನ ಸೇವಕರು, ಸೈನಿಕರು ಎಲ್ಲ ಸ್ಮಶಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ರಾಜ ಸೋಲೊಮೋನ್ ಹೇಳ್ತಾನೆ ಅವನ ಸೇವಕನಿಗೆ, ಈ ಮಣ್ಣನ್ನು ಇವಾಗ ಅಗದು ಆ ವಣಿಕನ ಶವವನ್ನ ಆಚೆ ತಗೊಂಬನ್ನಿ ಅಂತ. ಸೇವಕರು ಆ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ರಾಜ ಸೋಲೊಮೋನ್ ಹೇಳ್ತಾನೆ, ಸರಿ ಈಗ ಆ ವಣಿಕನ ಕೈಯಲ್ಲಿರೋ ಒಂದು ಮೂಳೆಯನ್ನ ತೆಗೆದು ಆಚೆ ನನಗೆ ತಂದು ಕೊಡಿ ಅಂತ. ಆ ಕೆಲಸನೂ ಮಾಡ್ತಾರೆ. ಇವಾಗ ಹೇಳ್ತಾನೆ, ಈ ಇಬ್ಬರು ವ್ಯಕ್ತಿಗಳ ರಕ್ತವನ್ನು ತೆಗೆದುಕೊಂಡು ಈ ಮೂಳೆ ಮೇಲೆ ಹಚ್ಚಿ ಅಂತ. ಈಗ ಸೇವಕ ಬಂದ್ಬಿಟ್ಟು ಆ ಇನ್ನೊಬ್ಬ ಸೇವಕ ಯಾರು ನಾನು ಮಗ ಅಂತ ಹೇಳ್ತಾ ಇದ್ನಲ್ಲ, ಅವನ ರಕ್ತ ತೆಗೆದುಕೊಂಡು ಆ ಮೂಳೆ ಮೇಲೆ ಹಚ್ಚಕ್ಕೆ ಹೋದಾಗ
ಆ ರಕ್ತ ಸುರುಸುರು ಅಂತ ಕೆಳಗಡೆ ಹರಿದೇ ಹೊಟ್ಟೋಯ್ತು. ಮತ್ತೊಬ್ಬ ಯಾರು ನಾನು ನಿಜವಾದ ಮಗ ಅಂತ ಹೇಳ್ತಾ ಇದ್ನಲ್ಲ, ಯಾರು ನಿಜವಾದ ಮಗನೇ ಆಗಿದ್ನೋ ಅವನ ರಕ್ತ ತಗೊಂಡು ಆ ಮೂಳೆಯ ಮೇಲೆ ಹಚ್ಚಿದಾಗ ಅದು ಆರಾಮಾಗಿ ಆ ಮೂಳೆ ಒಳಗಡೆ ರಕ್ತ ಎಲ್ಲ ಹೀರ್ಕೊಂಡು ಹೋಯ್ತಂತೆ. ಅದು ನೋಡಿದಾಗ ಗೊತ್ತಾಯ್ತು ರಾಜ ಸೋಲೊಮೋನಿಗೆ ಆ ವಣಿಕನ ನಿಜವಾದ ಮಗ ಯಾರ ರಕ್ತ ಮೂಳೆ ಒಳಗಡೆ ಹೀರ್ಕೊಂಡು ಹೋಯ್ತಲ್ಲ ಅವನೇ ಅಂತ. ಯಾರು ಅವಾಗಿಂದ ನಾನೇ ನಿಜವಾದ ಮಗ ಅಂತ ಹೇಳ್ತಿದ್ನಲ್ಲ ಅವನು ಅಂತ. ಹಾಗಾಗಿ ರಾಜ ಸೋಲೊಮೋನ್ ಅವನ ಆಸ್ತಿ ದುಡ್ಡು ಎಲ್ಲ ಅವನಿಗೆ ಕೊಡಿಸಿ ಆ ಸೇವಕ ಚೋರ ಮಗ ಅವನಿಗೆ ದಂಡ ವಿಧಿಸಿದ್ರಂತೆ. ಹೀಗೆ ಬರೀ ಈ ಕೇಸಸ್ನ ಸಾಲ್ವ್ ಮಾಡುವಂಥ ಬುದ್ಧಿಶಕ್ತಿ ಮಾತ್ರ ಅಲ್ಲ, ಕಿಂಗ್ ಸೋಲೊಮೋನ್, ರಾಜ ಸೋಲೊಮೋನ್ ತುಂಬ ಬುದ್ಧಿವಂತ, ತುಂಬ ಇಂಟೆಲಿಜೆಂಟ್. ಆಗಿನ ಕಾಲದಲ್ಲಿ ಯಾವ್ಯಾವ ಮರಗಳು, ಹೂವುಗಳು, ಹಣ್ಣುಗಳು, ಮೃಗ ಪಕ್ಷಿಗಳೆಲ್ಲ ಇದ್ವೋ ಅದ್ರ ಬಗ್ಗೆ ಎಲ್ಲ ಸುಮಾರು ಹೊತ್ತು ಗಂಟೆಗಟ್ಟಲು ಮಾತಾಡಿ ಅದ್ರ ಮೇಲೆ ಬರೆಯುವಷ್ಟು ಎಲ್ಲ ಇಂಟೆಲಿಜೆನ್ಸ್ ಇತ್ತಂತೆ. ಅದು ಮಾತ್ರ ಅಲ್ಲ, ಸುಮಾರು ಕಾಯಿಲೆಗಳನ್ನು ವಾಸಿ ಮಾಡೋ ಹಾಗೆ ಹೊಸ ಹೊಸ ಸೂತ್ರಗಳನ್ನೆಲ್ಲಾನು ಕಂಡು ಹಿಡಿದಿದ್ರಂತೆ ರಾಜ ಸೋಲೊಮೋನ್. ಮತ್ತಿನ್ನೊಂದು ಯುನೀಕ್ ಟ್ಯಾಲೆಂಟ್ ಏನಿತ್ತಪ್ಪ ನಮ್ಮ ರಾಜ ಸೋಲೊಮೋನನಿಗೆ ಅಂತಂದ್ರೆ, ಈ ರಾಕ್ಷಸರು, ಪಿಶಾಚಿ, ಭೂತ, ಪ್ರೇತ ಇವನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಂಡು ತನ್ನ ಅಧೀನನನ್ನಾಗಿ ಮಾಡಿ ಅವನನ್ನೇ ಇವರೆಲ್ಲ ಒಬೆ ಮಾಡೋ ಹಾಗೂ ಮಾಡ್ಕೊಂಡಿದ್ನಂತೆ. ಬೇರೆ ಇತರೆ ಪ್ರಜೆಗಳ ಜೊತೆ ಅವರು ಸಂತೋಷವಾಗಿ ಬಾಳು ಬದುಕೋ ಥರನೂ ಮಾಡಿದ್ನಂತೆ. ಬರೀ ರಾಕ್ಷಸರು ಮಾತ್ರ ಅಲ್ಲ, ಬೇರೆ ಪ್ರಾಣಿಗಳು, ಪಕ್ಷಿಗಳು, ಮೃಗಗಳು, ಕ್ರಿಮಿ ಕೀಟಗಳು ಇವೂನು. ಜೊತೆಗೇನು ಹೇಳ್ತಾರೆ, ರಾಜ ಸೋಲೊಮೋನಿಗೆ ಈ ಪ್ರಾಣಿ ಪಕ್ಷಿಗಳ ಭಾಷೆನೂ ಅರ್ಥ ಆಗ್ತಾ ಇತ್ತಂತೆ. ಅವ್ರ ಜೊತೆ ಮಾತಾಡೋಕ್ಕೂ ಬರ್ತಾ ಇತ್ತಂತೆ ರಾಜ ಸೋಲೊಮೋನ್ಗೆ. ಮತ್ತೆ ರಾಜ ಸೋಲೊಮೋನ್ ಬರೀ ನಿಪುಣನಾದ ಬರಹಗಾರನೂ ಆಗಿದ್ನಂತೆ. ಅವನು ಸಾವಿರಾರು ಹಾಡುಗಳನ್ನು ರಚಿಸಿ ಒಂದು ಪುಸ್ತಕ ಬರೆದಿದ್ನಂತೆ. ಹಾಗೆ 3,000 ಗಾದೆಗಳನ್ನು ಬರೆದು ಒಂದು ಪುಸ್ತಕ ಮಾಡಿದ್ನಂತೆ. ಇವಾಗ ಅವನು ಆ ಬುಕ್ಸ್ ಆಫ್ ಪ್ರಾವರ್ಬ್ಸ್ ಅಥವಾ ಗಾದೆಯ ಪುಸ್ತಕದಿಂದ ಒಂದಿಷ್ಟು ಕೆಲವು ಉದಾಹರಣೆಗಳನ್ನು ಇಲ್ಲಿ ನೋಡೋಣ. ವಿವೇಕವಿರುವವನೇ ಪುಣ್ಯವಂತ, ವಿವೇಚನೆ ಉಳ್ಳವನೇ ಅದೃಷ್ಟವಂತ. ಸ್ವರ್ಣ ಬೆಳ್ಳಿಗಳ ಲಾಭಕ್ಕಿಂತ ಬುದ್ಧಿಯ ಲಾಭವೇ ನಿಜವಾದ ಸಿರಿವಂತಿಕೆ. ನೀನು ಬಯಸುವ ಯಾವುದೇ ಸಂಪತ್ತು ಬುದ್ಧಿಗೆ ಹೋಲಿಸಲಾಗುವುದಿಲ್ಲ. ಒಬ್ಬ ಬಡವನನ್ನು ಅಕ್ಕಪಕ್ಕದ ಮನೆಯವರೂ ಇಷ್ಟಪಡುವುದಿಲ್ಲ. ಅದೇ ಒಬ್ಬ ಶ್ರೀಮಂತನನ್ನು ಪ್ರೀತಿಸುವವರು ಬೇಕಾದಷ್ಟು ಜನ ಇರುತ್ತಾರೆ. ಒಬ್ಬ ರಾಜನ ನಿಜವಾದ ಘನತೆ ಅವನ ಪ್ರಜೆಗಳು, ಪ್ರಜೆಗಳ ಕೊರತೆ ರಾಜನಿಗೆ ದಾರಿದ್ರ್ಯ. ಆತಂಕ ಮನುಷ್ಯನ ಮನಸ್ಸನ್ನು ಭಾರವಾಗಿಸುತ್ತದೆ, ಆದರೆ ಒಂದು ಪ್ರೋತ್ಸಾಹದ ಮಾತು ಅವನಲ್ಲಿ ಉಲ್ಲಾಸ ಮೂಡಿಸುತ್ತದೆ. ಹೀಗೆ ರಾಜ ಸೋಲೊಮೋನ್ ಬಲಶಾಲಿ, ಶಕ್ತಿಶಾಲಿ, ಬುದ್ಧಿಶಾಲಿ, ತನ್ನ ಜನರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದ, ನ್ಯಾಯ ದೊರಕಿಸ್ತಾ ಇದ್ದ, ಜನರನ್ನ ಪ್ರೀತಿಸ್ತಾ ಇದ್ದ. ಅವನ ಪ್ರಜೆಗಳು ಅವನನ್ನು ತುಂಬ ಪ್ರೀತಿಸ್ತಾ ಇದ್ರು. ಆದರೂ ಕೆಲವೊಮ್ಮೆ ಈ ರಾಜ ಸೋಲೊಮೋನ್ ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳಿಗಿಂತ ತಾನೇ ಶ್ರೇಷ್ಠ ಅನ್ನೋ ಭ್ರಮೆನಲ್ಲಿ ದುರಹಂಕಾರದಿಂದ, ಗರ್ವದಿಂದ ಮೆರಿತಾ ಇದ್ನಂತೆ. ಆದರೆ ಅದಕ್ಕೆ ತಕ್ಕ ಹಾಗೆ ಅವನಿಗೆ ನಮ್ರತೆಯಲ್ಲಿ ಪಾಠನೂ ಕಲಿಯೋದಿಕ್ಕೂ ಸಿಗ್ತಾ ಇತ್ತಂತೆ. ಕಥೆ ಹೀಗಿದೆ. ನಮ್ಮ ರಾಜ ಸೋಲೊಮೋನಿಗೆ ಒಂದು ದೊಡ್ಡ ಮ್ಯಾಜಿಕ್ ಕಾರ್ಪೆಟ್ ಇತ್ತಂತೆ. ಅಂದರೆ ಮ್ಯಾಜಿಕ್ ಜಮಖಾನೆ ತುಂಬ ದೊಡ್ಡದು, ಅತಿಯಾಗಿ ವೆರಿ ಹ್ಯೂಜ್, ಅಂದರೆ 60 ಮೈಲಿ ಚದುರದಷ್ಟು ದೊಡ್ಡದಿತ್ತಂತೆ. ಒಂದು ದಿನ ಈ ರಾಜ ಮತ್ತು ತನ್ನ 40,000 ಜನರನ್ನ ಕರ್ಕೊಂಡು ಕಾರ್ಪೆಟ್ ಮೇಲೆ ಹೋಗ್ತಾ ಇದ್ನಂತೆ. ತೇಲಾಡ್ಕೊಂಡು ಹಾರಾಡ್ಕೊಂಡು ಹೀಗೆ ಹೋಗ್ತಾ ಇದ್ನಂತೆ. ಕೆಳಗಡೆ ಎಲ್ಲ ನೋಡಿದ್ನಂತೆ. ಓಹೋಹೋ, ನನ್ನ ಸಾಮ್ರಾಜ್ಯ ಇಸ್ರಾಯೇಲ್ ಎಷ್ಟು ದೊಡ್ಡದಾಗಿದೆ, ಏನು ವೈಭವ, ಏನು ಸಿರಿವಂತಿಕೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನೋಡಿ ನನ್ನ ಜನ ಎಷ್ಟು ಸಂತೋಷವಾಗಿ ಆರಾಮಾಗಿ ಬದುಕ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ, ನಕ್ಕೊಂಡು ನಲ್ದಾಡ್ಕೊಂಡಿದ್ದಾರೆ ಅಂತ ಸಂತೋಷ ಪಟ್ಟು ತನ್ನ ಎದೆಯನ್ನು ಉಬ್ಬಿಸಿ ಗರ್ವಪಟ್ಟು ಅಟ್ಟಹಾಸದಿಂದ ಹೇಳ್ತಾನಂತೆ, ಈ ಜಗತ್ತಿನಲ್ಲಿ ನನ್ನ ಹಾಗೆ ಬೇರೆ ಯಾರಾದರೂ ರಾಜ ಇದ್ದಾನೆಯೇ? ಆ ದೇವರು ನನಗೆ ಕೊಟ್ಟಿರೋ ಹಾಗೆ ಬುದ್ಧಿ, ಜ್ಞಾನ, ಇಂಟೆಲಿಜೆನ್ಸ್, ನಾಲೆಡ್ಜ್, ಟ್ಯಾಲೆಂಟ್ ಇದನ್ನ ಬೇರೆ ಯಾರಿಗಾದರೂ ಪ್ರದಾನ ಮಾಡಿದಾನೆಯೇ ಆ ಭಗವಂತ? ನಾನೇ ಈ ಜಗತ್ತಿನ ಒಡೆಯ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾಗ ತಕ್ಷಣ ಗಾಳಿ ಜೋರಾಗಿ ಬೀಸಿ ಆ ಜಮಖಾನೆನ ಅಲ್ಲಾಡಿಸಿ ಅದ್ರ ಮೇಲಿದ್ದ 40,000 ಜನನೂ ಫಟಕ್ ಅಂತ ಕೆಳಗಡೆ ಬಿದ್ರಂತೆ.
ಅದನ್ನ ನೋಡಿ ಕಿಂಗ್ ಸೋಲೊಮಾನ್ಗೆ ಕೋಪ ಬಂದ್ಬಿಟ್ಟು, ಏ ಗಾಡಿ ನಿಲ್ಲು, ಏನು ನಿನ್ನ ಮೂರ್ಖತನ, ನಾನು ಯಾರು ಅಂತ ಗೊತ್ತಿಲ್ವಾ, ನಾನು ರಾಜ ಸೋಲೊಮಾನ್, ನಾನು ಬರ್ತಿರೋ ದಾರಿನಲ್ಲಿ ನಿನಗೇನು ಕೆಲಸ, ಹೋಗು ಬೇರೆ ದಾರಿ ಹಿಡಿ ಅಂತ. ಆಗ ಆ ಗಾಳಿ ಹೇಳುತ್ತಂತೆ, ರಾಜ ಸೋಲೊಮಾನ್, ಸರಿ ಸರಿ, ನಾನು ನನ್ನ ಬೇರೆ ದಾರಿ ಹುಡುಕ್ತೀನಿ, ಬೇರೆ ದಾರಿ ನೋಡ್ತೀನಿ, ಆದರೆ ಅದಕ್ಕೂ ಮುಂಚೆ ನೀನು ನಿನ್ನ ದುರಹಂಕಾರ ಗರ್ವವನ್ನು ನೀನು ಕಿತ್ತು ಬಿಸಾಕು. ಆ ದೇವರು ನಿನಗೆ ಅಷ್ಟೊಂದು ಜ್ಞಾನ ಬುದ್ಧಿ ವಿದ್ಯೆ ಎಲ್ಲ ಕೊಟ್ಟ ಅಂತ ಹೇಳ್ಬಿಟ್ಟು ಅಷ್ಟು ದುರಹಂಕಾರದಲ್ಲಿ ಮೆರಿತಾ ಇದೆಯಲ್ಲ, ಅದನ್ನು ಬಿಟ್ಟು ಅವನ ಮುಂದೆ ತಲೆ ಬಾಗಿಸಿ ನಮನಿಸಿ ಅವನಿಗೆ ಕೃತಜ್ಞತೆ ಸಲ್ಲಿಸೋದನ್ನು ಕಲ್ತ್ಕೋ ಅಂತ. ಅದನ್ನು ಕೇಳಿಸ್ಕೊಂಡು ರಾಜ ಸೋಲೊಮಾನಿಗೆ ಸ್ವಲ್ಪ ನಾಚಿಕೆನೂ ಆಯಿತು. ಹೌದು, ಮೂರ್ಖತನದಿಂದ ವರ್ತಿಸಿದ್ದು ತಾನೇ ಅಂತ ಅವನಿಗೆ ಅರಿವು ಆಯಿತು. ಹೀಗೆ ಮತ್ತೊಂದು ದಿನ ಹೀಗೆ ಅವನ ಮ್ಯಾಜಿಕ್ ಕಾರ್ಪೆಟ್ ಮೇಲೆ ಕೂತ್ಕೊಂಡು ಬೇರೆ ಅವನ ಸೈನಿಕರು ಸೇವಕರನ್ನೆಲ್ಲ ಕರ್ಕೊಂಡು ಹೀಗೆ ಮತ್ತೆ ಹಾರಾಡಿಕೊಂಡು ಗಾಳಿನಲ್ಲಿ ಹೋಗ್ತಾ ಇದ್ನಂತೆ. ಹೋಗ್ತಿರ್ಬೇಕಾದ್ರೆ ಒಂದು ಜಾಗದ ಕಡೆ ಬಂದ. ಆ ಜಾಗದಲ್ಲಿ ಏನಿತ್ತು, ಲಕ್ಷಾಂತರ ಕೋಟಿ ಗಟ್ಟಲೆ ಇರೋ ಇರುವೆಗಳಿದ್ವಂತೆ. ಅವ್ರು ಬರ್ತಿರ್ಬೇಕಾದ್ರೆ ಅದರಲ್ಲಿ ಒಂದು ಇರುವೆ ಕೂಗಾಡಿ ಕಿರುಚಾಡಿ ಹೇಳ್ತಂತೆ, ಇರುವೆಗಳೇ ಎಲ್ಲಿ, ಬೇಗನೆ ಎಲ್ಲರೂ ತಮ್ಮ ಮನೆಗೆ ಸೇರ್ಕೊಳ್ಳಿ, ಇಲ್ದಿದ್ರೆ ಈ ರಾಜ ಸೋಲೊಮಾನ್ ಮತ್ತೆ ಅವನ ಸೈನಿಕರಿಂದ ನಾವೆಲ್ಲ ಅಪ್ಪಚ್ಚಿ ಆಗ್ಬೇಕಾಗತ್ತೆ, ಬೇಗ ನಡೀರಿ, ಅವ್ರು ನಮ್ಮ ಬಗ್ಗೆ ಕಾಳಜಿ ವಹಿಸೋದಿಲ್ಲ, ಬೇಗ ಹೋಗಿ ಅಂತ. ಅದನ್ನ ಕೇಳಿಸ್ಕೊಂಡು ರಾಜ ಸೋಲೊಮಾನ್ ತನ್ನ ಜಮಖಾನೆಗೆ ನಿಲ್ಲು ಅಂತ ಆದೇಶ ಕೊಟ್ಟು, ಇಲ್ಲಿ ಯಾರು ಆ ಮಾತಾಡಿದ್ದು, ಬಾ ಆ ಇರುವೆ ನನ್ನ ಮುಂದೆ ಬಂದು ನಿಂತ್ಕೋ ಅಂತ ಹೇಳಿದ್ನಂತೆ. ಒಂದು ಇರುವೆ ಬಂದು ಅವನ ಜಮಖಾನೆ ಕೆಳಗಡೆ ಬಂದು ನಿಂತ್ಕೋತಂತೆ. ಯಾರು ನೀನು ಅಂತ ಕೇಳಿದ್ನಂತೆ. ನಾನು ಈ ಇರುವೆಗಳ ರಾಣಿ, ಏನಾಗಬೇಕಾಗಿತ್ತು ಅಂತ ಕೇಳ್ತಂತೆ. ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀನು ಉತ್ತರ ಕೊಡಬೇಕು ಅನ್ನಂತೆ ರಾಜ. ಆಗ ರಾಣಿ ಇರುವೆ ಹೇಳ್ತಂತೆ, ಕೊಡ್ತೀನಿ, ಆದರೆ ಅದಕ್ಕೂ ಮುಂಚೆ ನೀನು ನನ್ನನ್ನು ನಿನ್ನ ಕೈ ಮೇಲೆ ತಗೊಂಡು ನಿನ್ನ ಹತ್ರ ತಗೊಂಡು ಬರಬೇಕು ಅಂತಂತೆ. ಸರಿ, ರಾಜ ಸೋಲೊಮಾನ್ ಇರುವೆನ ತಗೊಂಡು ತನ್ನೆದುರಿಗೆ ಬಂದು ಹಿಂಗೆ ನಿಲ್ಸಿದ್ನಂತೆ. ಸರಿ, ಈಗ ಹೇಳು, ಈ ಜಗತ್ತಿನಲ್ಲಿ ನನಗಿಂತಲೂ ಶ್ರೇಷ್ಠವಾದವನು ಉತ್ತಮನಾದವನು ಯಾರಾದರೂ ಇದ್ದಾನೆಯೇ ಅಂತ. ಆಗ ಇರುವೆ ಹೇಳ್ತಂತೆ, ಹೌದು ಅಂತ. ಯಾರು ಅಂತ ರಾಜ. ಇರುವೆ, ನಾನು ಅಂತ. ಅದು ಹೇಗೆ ಅಂತ. ಆಗ ಇರುವೆ, ನೋಡಪ್ಪ, ನಾನು ನಿನ್ಗಿಂತ ಶ್ರೇಷ್ಠಳಾಗದೆ ಇದ್ದಿದ್ದೆ ಹೋದರೆ ಆ ಭಗವಂತ ನಿನ್ನನ್ನು ನನ್ನ ಸಾಮ್ರಾಜ್ಯದ ಕಡೆ ಬರೆಸ್ತಾನೂ ಇರಲಿಲ್ಲ, ನನ್ನನ್ನು ನಿನ್ನ ಕೈ ಮೇಲೆ ಕೂರಿಸ್ತಾನೂ ಇರಲಿಲ್ಲ ಅಂತ. ಅದನ್ನ ಕೇಳಿಸ್ಕೊಂಡು ರಾಜ ಸೋಲೊಮಾನ್ಗೆ ಕೋಪ ಬಂದ್ಬಿಟ್ಟು ತಕ್ಷಣ ಇರುವೆನ ಕೆಳಗಡೆ ಬಿಸಾಡದ್ನಂತೆ. ಏನು ಮಾತಾಡ್ತಾ ಇದೀಯ ನೀನು, ನಾನು ಯಾರು ಅಂತ ಗೊತ್ತಾ, ನಾನು ರಾಜ ಸೋಲೊಮಾನ್, ರಾಜ ಡೇವಿಡ್ನ ಮಗ ಅಂತ. ಆಗ ಆ ರಾಣಿ ಇರುವೆ ಹೇಳ್ತಂತೆ, ರಾಜ ಡೇವಿಡಿನ ಮಗ ತಾನೇ, ರಾಜ ಡೇವಿಡ್ ಯಾರಪ್ಪ, ಅವನು ನಮ್ಮ ಹಾಗೆ ಈ ಭೂಮಿ ಮೇಲೆ ಹುಟ್ಟಿದ್ದವನು ತಾನೆ, ನೀನು ಅವನ ಮಗನಾಗಿಯೂ ಈ ಭೂಮಿ ಮೇಲೆ ಹುಟ್ಟಿದ್ದು ತಾನೆ ನಮ್ಮ ಹಾಗೆ, ನೀನೇನು ಸ್ವರ್ಗದಿಂದ ಧುಮುಕ್ ಬಂದಿರ್ಲಿಲ್ವಲ್ಲ, ಅಷ್ಟೊಂದು ಗರ್ವ ದುರಹಂಕಾರ ಪಟ್ಕೋಬೇಡ, ಹೋಗು ಅಂತ. ಆ ಥರ ಹೇಳಿ ಇರುವೆ ತನ್ನ ಮನೆಗೆ ಹೊರಟು ಹೋಯ್ತು. ಇಲ್ಲಿ ಕಿಂಗ್ ಸೋಲೊಮಾನ್ಗೆ ತುಂಬ ಬೇಜಾರಾಗೋಯ್ತು. ಆ ಮಾತು ಕೇಳಿ ತುಂಬ ನಾಚಿಕೆ ಆಗೋಯ್ತು. ಹೌದು, ತಾನು ಇಷ್ಟು ದುರಹಂಕಾರದಿಂದ ಮೆರೆದು ಬಿಟ್ಟನಾ ಅನ್ನೋ ಹಾಗೆ ಅವನಿಗೆ ಅನ್ನಿಸ್ಬಿಡ್ತು. ಆಮೇಲೆ ಹಾಗೆ ಎದ್ದು ಮುಂದೆ ಹಾರಾಡ್ಕೊಂಡು ಹೋಗ್ತಾ ಇರ್ತಾರೆ, ತೇಲಾಡ್ಕೊಂಡು ಹೋಗ್ತಾ ಇರ್ತಾರೆ ಗಾಳಿನಲ್ಲಿ. ಇನ್ನೇನು ಸ್ವಲ್ಪ ದೂರ ಹೋದ್ಮೇಲೆ ಅವರೊಂದು ಭವ್ಯವಾದ ಕಟ್ಟಡದ ಹತ್ರ ಬರ್ತಾರೆ. ಬ್ಯೂಟಿಫುಲ್ ಬಿಲ್ಡಿಂಗ್. ರಾಜ ಸೋಲೊಮಾನ್ ಅಲ್ಲೇ ಜಮಖಾನೆನ ನಿಲ್ಲಿಸಿ ಆ ಕಟ್ಟಡದ ಒಳಗಡೆ ಹೋಗೋಕ್ಕೆ ಅಂತ ಬಯಸ್ತಾನೆ. ಇಲ್ಲಿ ನೋಡ್ತಾನೆ, ಅಲ್ಲಿ ನೋಡ್ತಾನೆ, ಆದರೆ ಆ ಕಟ್ಟಡದ ಒಳಗಡೆ ಹೋಗೋದಿಕ್ಕೆ ಏನು ದಾರಿ ಇಲ್ಲ, ಯಾವುದು ಬಾಗಿಲಿಲ್ಲ, ಎಲ್ಲ ಕಡೆಯಿಂದ ಮುಚ್ಚಿದೆ. ಅವನ ರಾಕ್ಷಸರನ್ನ ಕರೆದ್ಬಿಟ್ಟು ಹೋಗಿ ನೋಡಿ, ಅಲ್ಲಿ ಇಲ್ಲಿ ಹುಡುಕಿ ಎಲ್ಲಾದರೂ ದಾರಿ ಕಾಣುತ್ತಾ ನಿಮಗೆ ಒಳಗಡೆ ಹೋಗೋದಿಕ್ಕೆ ಅಂತ ಹೇಳ್ತಾನೆ. ರಾಕ್ಷಸರು ಪಿಶಾಚಿಗಳು ಹೋಗ್ತಾರೆ, ಅಲ್ಲಿ ಹುಡುಕ್ತಾರೆ, ಇಲ್ಲಿ ಹುಡುಕ್ತಾರೆ, ಮೇಲೆ ಹೋಗ್ತಾರೆ, ಕೆಳಗಡೆ ಹೋಗ್ತಾರೆ, ಎಲ್ಲ ಕಡೆಯಿಂದ ನೋಡ್ತಾರೆ, ಎಲ್ಲೂ ಅವ್ರಿಗೇನೂ ಕಾಣೋದಿಲ್ಲ. ಕೊನೆಗೆ ಸುಮಾರು ಹುಡುಕಾಟ ಮಾಡಿದ್ಮೇಲೆ ಅಲ್ಲೊಂದು ಯಾವುದೋ ಒಂದು ಹಳೆ ಮರ ಕಾಣುತ್ತೆ. ಆ ಹಳೆ ಮರದ ಮೇಲೆ ಒಂದು ಹದ್ದು ಕೂತಿರುತ್ತೆ. ಆ ಹದ್ದಿಗೆ 700 ವರ್ಷ ವಯಸ್ಸು.
ಆ ಹದ್ದಿನ ಹತ್ರ ಹೋಗಿ ಕೇಳ್ತಾರೆ ಈ ಪಿಶಾಚಿಗಳು, ಅಲ್ಲಪ್ಪ ಈ ಬಿಲ್ಡಿಂಗಿಗೆ ಒಳಗಡೆ ಹೋಗೋ ಎಂಟ್ರೆನ್ಸ್ ಏನಾದರೂ ಗೊತ್ತಿದೆಯಾ ನಿನಗೆ ಅಂತ. ಆ ಹದ್ದು ಹೇಳುತ್ತೆ, ಇಲ್ಲ ಇಲ್ಲ ಕ್ಷಮಿಸ್ಬೇಕು, ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ನನಗೊಬ್ಬ ಅಣ್ಣ ಇದ್ದಾನೆ, ಅವನಿಗೆ 900 ವರ್ಷ ವಯಸ್ಸು, ಅವನಿಗೇನಾದರೂ ಗೊತ್ತಿರಬಹುದು, ಅವನ ಗೂಡು ಇಲ್ಲೇ ನನ್ನ ಮೇಲ್ಗಡೆ ಇರೋದು, ಹೋಗಿ ಅಂತ. ಆ ರಾಕ್ಷಸರು ಆ ಹದ್ದಿನ ಹತ್ರನೂ ಹೋಗ್ತಾರೆ. ಅದು ಹೇಳುತ್ತೆ, ಇಲ್ಲ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ನನಗೆ ಒಬ್ಬ ಅಣ್ಣ ಇದ್ದಾನೆ, ಅವನಿಗೆ 1300 ವರ್ಷ ವಯಸ್ಸಾಗಿದೆ, ಅವನೇನಾದರೂ ನಿಮಗೆ ಹೇಳಬಹುದು, ಹೋಗಿ ಅವನ ಗೂಡು ನನಗಿಂತ ಮೇಲ್ಗಡೆ ಇರೋದು ಅಂತ. ರಾಕ್ಷಸರು ಆ ಹದ್ದಿನ ಹತ್ರನೂ ಹೋಗ್ತಾರೆ. ಅವನನ್ನು ಕೇಳಿದಾಗ ಆ ಹದ್ದು ಹೇಳುತ್ತೆ, ಹೌದು ಹೌದು, ನನಗೆ ಇವಾಗ ಜ್ಞಾಪಕ ಬರ್ತಾ ಇದೆ, ನಮ್ಮ ಅಪ್ಪ ಹೇಳೋರು ಈ ಕಟ್ಟಡದ ಪಶ್ಚಿಮ ಭಾಗದಲ್ಲಿ ಒಂದು ಬಾಗಿಲಿದೆ ಅಂತ. ಆದರೆ ಸುಮಾರು ವರ್ಷ ಆಯಿತು, ಅಲ್ಲಿ ಯಾರೂ ಇಲ್ಲ, ಹಾಗಾಗಿ ಮಣ್ಣು ಮರಳಿನಿಂದ ಮುಚ್ಚೋಗಿರ್ಬೇಕು, ಹೋಗಿ ನೋಡಿ ಅಂತ. ಅದು ಬಂದು ರಾಕ್ಷಸರು ರಾಜನ ಹತ್ರ ಹೇಳಿದಾಗ ರಾಜ ಅವನ ಸೇವಕರನ್ನೆಲ್ಲ ಕರೆಸಿ ಆ ಪಶ್ಚಿಮ ಭಾಗದಲ್ಲಿರೋ ಗೋಡೆನೆಲ್ಲ ಅಗದು ಎಲ್ಲ ತೆಗೆದು ನೋಡ್ತಾರೆ. ಹೌದು, ಅಲ್ಲೊಂದಿತ್ತು ದೊಡ್ಡದಾದ ಒಂದು ಕಬ್ಬಿಣದಿಂದ ಮಾಡಿರೋ ಅಂಥ ಬಾಗಿಲು. ಆ ಬಾಗಿಲ ಮೇಲೆ ಶಾಸನ ಬರೆದಿತ್ತು. ಅದರಲ್ಲಿ ಮೊದಲ ಪ್ಯಾರಾಗ್ರಾಫ್ನಲ್ಲಿ ಏನು ಬರೆದಿತ್ತಪ್ಪ ಅಂತಂದರೆ, ನಾವು ಈ ಅರಮನೆಗಳ ನಿವಾಸಿಗಳು, ಸುಮಾರು ವರ್ಷ ಇಲ್ಲಿ ಹಾಯಾಗಿ ಐಷಾರಾಮಿನಲ್ಲಿ ಜೀವಿಸ್ತಾ ಇದ್ವಿ. ಆದರೆ ಒಂದ್ಸಲ ಬರಗಾಲ ಬಂದ್ಬಿಡ್ತು, ತಿನ್ನಕ್ಕೇನೂ ಸಿಗಲಿಲ್ಲ, ಹಸಿವಿನಿಂದ ಬಳಲ್ತಾ ಇದ್ವಿ. ಏನು ಮಾಡೋದು ಅಂತ ತೋಚದೆ ನಮ್ಮ ಹತ್ರ ಇದ್ದಿದ್ದು ಮುತ್ತು, ಹವಳ, ವಜ್ರ ಅದನ್ನೆಲ್ಲ ಕುಟ್ಟಿ ಅದರಲ್ಲಿ ಹಿಟ್ಟು ಮಾಡಿ ಏನಾದರೂ ತಿನ್ನೋಣವೇನೋ ಅಂತ ಅಂದ್ಕೊಂಡ್ವಿ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಇನ್ನೇನು ನಾವು ಸಾಯೋ ಸ್ಥಿತಿಗೆ ಬಂದಾಗ ಈ ಅರಮನೆನ ನಾವು ಹದ್ದಿಗಳಿಗೆ ಉಯಿಲು ಕೊಟ್ಟು ಬಿಟ್ವಿ ಅಂತ. ಆಮೇಲೆ ಅದರ ಕೆಳಗಡೆ ಮತ್ತೊಂದು ಟಿಪ್ಪಣಿ ಬರೆದಿತ್ತು. ಆ ಅರಮನೆಯಲ್ಲಿ ಎಲ್ಲೆಲ್ಲಿ ಯಾವ ಯಾವ ಕೋಣೆಗಳಿವೆ, ಕೊಠಡಿಗಳಿವೆ, ಆ ಕೊಠಡಿಗಳಿಗೆ ಒಳಗಡೆ ಹೋಗೋ ಹಾಗೆ ಬೀಗದ ಕೀಲಿಗಳು ಎಲ್ಲಿ ಸಿಗ್ತವೆ ಅಂತ. ರಾಜ ಸೋಲೊಮನ್ ಆ ಟಿಪ್ಪಣಿಯನ್ನ ಅನುಸರಿಸ್ಕೊಂಡು ಒಳಗಡೆ ಹೋಗ್ತಾನೆ, ಎಲ್ಲ ಕಡೆ ಪರೀಕ್ಷೆ ಮಾಡ್ತಾನೆ, ನೋಡ್ತಾನೆ. ಅಲ್ಲಿದ್ದಿದ್ದ ಎಲ್ಲ ಕೋಣೆಗಳು, ಕೊಠಡಿಗಳು ಮುತ್ತು, ಹವಳ, ವಜ್ರ ಹೀಗೆ ಬೆಲೆ ಬಾಳುವಂಥ ಕಲ್ಲುಗಳಿಂದ ಮಾಡಿರಲಾಗತ್ತೆ. ಆಮೇಲೆ ಎಲ್ಲ ಕೋಣೆಗಳ ಬಾಗಿಲುಗಳ ಮೇಲೆ 3 ಗಾದೆಗಳು ಬರೆದಿರ್ತವೆ. ಅವು, ಮಾನವ, ಸಮಯದ ಮಾಯೆಗೆ ಸಿಲುಕದಿರು, ನೀನು ಬಾಡಿ ಹೋಗಲೇಬೇಕು, ನಿನ್ನ ಜಾಗವನ್ನು ತ್ಯಜಿಸಲೇಬೇಕು, ಭೂಮಿಯ ಮಡಿಲಿಗೆ ಹಿಂದಿರುಗಲೇಬೇಕು. ಆತುರ ಬೇಡ, ನಿಧಾನವಾಗಿಯೇ ಮುನ್ನಡೆ. ಈ ಲೋಕ ಒಬ್ಬನಿಂದ ಕಿತ್ತು ಇನ್ನೊಬ್ಬನಿಗೆ ದಯಪಾಲಿಸುವುದೇ ಪ್ರಕೃತಿಯ ನಿಯಮ. ನಿನ್ನ ಪ್ರಯಾಣಕ್ಕೆ ಆಹಾರವನ್ನು ಸಜ್ಜುಗೊಳಿಸು. ಈ ಭೂಮಿಯ ಮೇಲೆ ನೀನು ಸದಾಕಾಲ ಉಳಿಯಲು ಬಂದಿಲ್ಲ. ನೀನು ಸಾಯುವ ದಿನದ ಬಗ್ಗೆ ನಿನಗೆ ಅರಿವಿಲ್ಲ. ಹೀಗೆ ರಾಜ ಸೋಲೊಮನ್ ಆ ಅರಮನೆ ಒಳಗಡೆ ಎಲ್ಲ ಕಡೆ ಪರೀಕ್ಷೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆ ಕೊಠಡಿ ನೋಡ್ದ, ಈ ಕೊಠಡಿನಲ್ಲಿ ನೋಡ್ದ. ಕೊನೆಗೆ ಒಂದು ಕೊಠಡಿನಲ್ಲಿ ಬರ್ತಾನೆ. ಅಲ್ಲಿ ಸುಮಾರು ಪ್ರತಿಮೆಗಳು ಇರ್ತವೆ. ಅಲ್ಲಿ ಒಂದು ಪ್ರತಿಮೆ ಜೀವಂತವಾಗಿರೋ ಥರ ಕಾಣುತ್ತೆ. ರಾಜ ಸೋಲೊಮನ್ ಹೋಗಿ ಆ ಪ್ರತಿಮೆಯನ್ನ ಮುಟ್ತಾನೆ. ಮುಟ್ಟಿದ ತಕ್ಷಣ ಅದು ಬಾಯಿ ಬಿಡುತ್ತೆ. ಆ ಬಾಯಿ ಒಳಗಡೆ ಗಂಟಲಿನಲ್ಲಿ ನೋಡ್ತಾನೆ, ಒಂದು ಬೆಳ್ಳಿಯ ಫಲಕ ಇರುತ್ತೆ. ಆ ಫಲಕವನ್ನ ತೆಗೆದು ನೋಡ್ತಾನೆ. ಅದ್ರ ಮೇಲೆ ಏನೋ ಅಕ್ಷರಗಳು ಕೆತ್ತಿದ್ವು, ಆದರೆ ಅದು ಏನು ಅಂತ ಸೋಲೊಮನ್ಗೆ ಓದಕ್ ಬರ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಸೇವಕರು ಹೋಗ್ಬಿಟ್ಟು ಅಲ್ಲೇ ಪಕ್ಕದ ಊರಿನಲ್ಲಿದ್ದ ಒಬ್ಬ ಹುಡುಗನನ್ನ ಕರ್ಕೊಂಡು ಬರ್ತಾರೆ. ಆ ಹುಡುಗ ನೋಡಿ ಹೇಳ್ತಾನೆ, ಮಹಾರಾಜರೇ, ಇದು ಬರ್ದಿರೋದು ಗ್ರೀಕ್ ಭಾಷೆನಲ್ಲಿ, ನಾನು ನಿಮಗೆ ಓದಿ ಹೇಳ್ತೀನಿ ಅಂತ. ನಾನು ಶದದ್ ಬೆನ್ ಆದ್ ಅಂತ ಸಾವಿರಾರು ಪ್ರಾಂತ್ಯಗಳ ರಾಜನಾಗಿದ್ದೆ. ಸಾವಿರಾರು ಕುದುರೆಗಳ ಮೇಲೆ ಸವಾರಿ ಮಾಡಿದ್ದೆ. ಸಾವಿರಾರು ರಾಜರನ್ನ ನನ್ನ ಅಧೀನದಲ್ಲಿಟ್ಕೊಂಡಿದ್ದೆ. ಸಾವಿರಾರು ಶೂರರನ್ನ, ವೀರರನ್ನ ಸಂಹಾರ ಮಾಡಿದ್ದೆ. ಆದರೆ ಯಮರಾಜನು ಬಂದು ನನ್ನ ಮುಂದೆ ನಿಂತಾಗ ನಾನು ನಿಶ್ಯಕ್ತನಾಗಿ ಬಿಟ್ಟಿದ್ದೆ. ಇದನ್ನ ಕೇಳಿಸ್ಕೊಂಡು ರಾಜ ಸೋಲೊಮೋನಿಗೆ ಗೊತ್ತಾಯ್ತು, ನಾನು ಎಷ್ಟೇ ಹಣ, ಸಂಪತ್ತು, ಸಾಮ್ರಾಜ್ಯಗಳನ್ನೆಲ್ಲ ಗಳಿಸ್ಕೊಂಡ್ರು, ದುರಹಂಕಾರದಿಂದ ಮೆರೆದ್ರು, ಕೊನೆಗೆ ನಾನು ಮಣ್ಣಿಗೆ ಸೇರ್ಬೇಕಾದವನು ಅಂತ. ಹೀಗೆ ರಾಜ ಸೋಲೊಮನ್ ಇಸ್ರಾಯೇಲನ್ನ 40 ವರ್ಷ ಕಾಲ ರಾಜನಾಗಿ ಆಳಿರ್ತಾನೆ. ಈ ಕಥೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಮುಂದಿನ ವಿಡಿಯೋನಲ್ಲಿ ಜೆ ಅಕ್ಷರದಿಂದ ಶುರುವಾಗೋ ದೇಶದ ಒಂದು ಕಥೆಯಿಂದ. ನಮಸ್ಕಾರ.